ಅಲ್ಲ ನೀವು ಇಸ್ಕೊಡ್ತೀನಿ ನಾನು 10 ಲಕ್ಷ ರೂಪಾಯಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರಿ ನೀವು? ಈಗ ಇಸ್ಕೊಡ್ತೀನಿ ಆಗ ಇಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ದೀರಲ್ಲ, ಇಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಡ್ದಿದ್ದಾಗ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಸ್ಕೊಡೋದು ಇಲ್ಲ, ಏನು ಮಾಡೋದೂ ಇಲ್ಲ, ನೀವು ಸುಮ್ಮನೆ ಇವತ್ತು ನಾಳೆ ಅಂತ ಹೇಳ್ತಿದ್ದೀರಾ. ನೋಡಿ ಅವಯ್ಯ ಅದು ಯಾರು ಕೊಟ್ಟವನು ಕಾಸನ್ನ, ನನಗದೆಲ್ಲ ಗೊತ್ತಿಲ್ಲ. ಅವ್ರನ್ನ ಕರ್ಕೊಂಬಿಟ್ಟು ಬಂದು ಜಾಮ್ ತೆಗೀರಿ ನೀವು, ಆವಾಗ ನೋಡಿ ಅವಾಗ ಅವರಷ್ಟು ಅವರೇನಿಯಾ ನೀಟಾಗಿ ದುಡ್ಡು ವಾಪಸ್ ಕೊಡ್ತಾರೆ. ಕದ್ದಿರೋನ್ ಕಳ್ಳ ಆದ್ರೆ ಕದ್ದಿರೋದು ಇಸ್ಕೊಂಡಿರೋರು ಕಳ್ಳರಲ್ವಾ ಇಲ್ಲ ಕಣಮ್ಮ, ಕಂಪ್ಲೇಂಟ್ ಏನು ಫುಲ್ಲು FIR ಮಾಡಿರ್ಲಿಲ್ವಲ್ಲ, ಸುಮ್ಮನೆ ರಿಸ್ಕ್ ಯಾಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸರಿ ಬಿಡಿ, ಗೊತ್ತಿರೋರು ಅಂತ ಅನ್ಕೊಂಡು ಈಗ ಸರಿ ಬಿಡಿ, ಅವ್ರನ್ನೇ ಕರ್ಕೊಂಡ್ಬಿಟ್ಟು ಬಂದು ರುಬ್ಬಿದ್ರೆ ನೀಟಾಗಿ ದುಡ್ಡು ವಸೂಲಿ ಮಾಡ್ತಾರೆ. ಅದು ಇವ್ರ ಹೆಂಡತಿ ಬಂಗಾರಮ್ಮವರೆಲ್ಲರೂ ತಂದು ಕೊಡ್ತೀನಿ ದುಡ್ಡು ಅಂತ ಹೇಳ್ಬಿಟ್ಟು ಹೋದ್ರು, ಅದಕ್ಕೆ ಸುಮ್ಮನೆ ಆಗಿದ್ದೆ. ಅಯ್ಯೋ ತಂದು ಕೊಡೋದು ಏನು ಇಲ್ಲ ಎಲ್ಲಿ ತಂದು ಕೊಡ್ತಾರೆ, ಎಲ್ಲಿ ಮಾಡ್ತಾರೆ? ನೀವು ತಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಕಳ ಇದು ಮಾಡೋಕ್ಕೆ ನೀವು ಹೋಗ್ಬೇಡಿ, ತಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಕರ್ಕೊಂಬಿಟ್ಟು ಬಂದು ಜಾಮ್ ತೆಗೀರಿ, ಸರಿಯಾಗಿ ಜಾಮ್ ತೆಗೆದ್ರೆ ಅವಾಗ ನೋಡಿ ದಿನಾಗ ಅವರೇನಿಯ ದುಡ್ಡು ವಾಪಸ್ ಹೆಂಗೆ ತಗೊಬಿಟ್ಟು ಬಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೀವು ಇನ್ನು ಬಂಗಾರಮ್ಮನ ಕಾಯ್ಕೊಂಡು ಕೂತ್ಕೊಂಡ್ರೆ ಇನ್ನು ಬಂಗಾರಮ್ಮ ಅವರೆಲ್ಲನೂ ಕೊಟ್ಟಂಗೆ ನೀವು ಇಸ್ಕೊಂಡಂಗೆ ಏನಿಯ. ಬಂಗಾರಮ್ಮ ಯಾವತ್ತೂ ಇದು ಮಾಡಕ್ಕೆ ಹೋಗೋದೇ ಇಲ್ಲ ಬಂಗಾರಮ್ಮ. ಪಾಪ ಸಾಲ ಎಷ್ಟು ಅಂತ ಮಾಡ್ತಾಳೆ, ಅಮ್ಮಗೆ ಸಾಲ ಯಾರು ಕೊಡ್ತಾರೆ? ನನ್ನ ದುಡ್ಡು ನಾಮ ಆಯ್ತದ ಅಷ್ಟೇನೆ. ಸರಿ ಕಣಮ್ಮ, ಆಯಿತು. ಈಗ ನೀವು ಫೈನಲಾಗೆ ಫುಲ್ ಎಲ್ಲನೂ ರಿಜಿಸ್ಟ್ರೇಷನ್ ಮಾಡಿಬಿಟ್ರೆ ಕೇಸ್ನ ಆರಾಮಾಗಿ ನಾನು ಇದು ಮಾಡ್ತೀನಿ, ಫುಲ್ ಹೋಗ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಎಲ್ಲ ಬಂದ್ಬಿಟ್ಟು ದುಡ್ಡು ವಸೂಲಿ ಮಾಡ್ಬಿಟ್ಟು ಕೊಡ್ತೀನಿ. ಈಗ ಸಂಜೆ ಒಳಗಡೆ ನಿಮ್ಮ ದುಡ್ಡು ವಾಪಸ್ ಬರುತ್ತೆ ಕಣಮ್ಮ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ನಮಗೂ ಸಾಕಾಗೋಗ್ಬಿಟ್ಟೈತೆ. ನಮಗೂ ಕಾಸಿಲ್ಲ ಅಂತಂದರೆ ನಾವು ತಾನೇ ಎಲ್ಲಿಗೆ ಹೋಗೋಣ? ಕಾಸು ಒಂದಿದ್ರೆ ಹೆಂಗೋ ಇದು ಮಾಡ್ಬೋದು, ಕಾಸಿಲ್ಲ ಅಂತಂದರೆ ನಮಗೂ ಎಲ್ಲಿಗೆ ಹೋಗೋಕ್ಕೂ ಇದಿರಕ್ಕಿಲ್ಲ. ನೋಡಿ ನಾವು ಮನೆಯೆಲ್ಲ ನೋಡ್ಬಿಟ್ಟಿದ್ದೀವಿ, ಕೊಡ್ತೀವಿ ಅಂತ ಬೇರೆ ಮಾತು ಕೊಟ್ಬಿಟ್ಟಿದ್ದೀವಿ ನಾವು. ಏನು ಮಾಡೋಕ್ಕಾಯ್ತದೆ, ಕೊಡಲೇಬೇಕಲ್ವಾ? ಇದು ಒಂದೇನೋ ನೋಡಿ ಮಾಡಿ ಅಷ್ಟೇನೆ. ಸರಿ ಆಯ್ತು, ಈಗಲೇ ಹೋಗ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ. ನೀವು ತೊಂದರೆ ತಗೋಬಿಡಿ, ನಾವು ಸಂಜೆ ಅಷ್ಟೊತ್ತಿಗೆ ಅಮೌಂಟ್ ಎಲ್ಲ ಅರೇಂಜ್ ಮಾಡ್ಬಿಟ್ಟು ಕೊಟ್ಬಿಡ್ತೀವಿ. ಇವತ್ತು ಲಾಸ್ಟ್ ಡೇಟ್ ಕಣಮ್ಮ, ಇವತ್ತಿಗೆ ಲಾಸ್ಟಾಗಿ ಏನೇ ಕೊಟ್ಬಿಡ್ತೀನಿ. ಏನ ನಿಮ್ಮ ಮೇಲೆ ಭರವಸೆ ಇಕ್ಬಿಟ್ಟು ಹೋಯ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಮೇಲೆ ಶಾನೆ ಭರವಸೆ ಇಕ್ಕಿದ್ದೀನಿ ಇದು ಮಾತ್ರ ಮಾಡೋಕೆ ಹೋಗ್ಬೇಡಿ ಇಲ್ಲ ಅಂತ. ದಯವಿಟ್ಟು ಹೆಂಗೋ ವಸೂಲಿ ಮಾಡಿ ಕೊಟ್ಬಿಡಿ. ನಾನು ಅದಕ್ಕೆ ಕೇಳ್ಕೊಂಡು ಹೋಗೋನಿ ಅಂತ ನೀನು ಬಂದೆ ಹೋಗಿ ಇಸ್ಕೊಳ್ಳಿ ನನಗೂ ಗೊತ್ತಾಯ್ತು. ಆ ಎಂಬರ್ನ ಬಿಡಬೇಡಿ ಸರಿಯಾಗಿ ರುಬ್ಬಿ ಇಸ್ಕೊಂಡು ನೀಟಾಗಿ ನನಗೆ ವಾಪಸ್ ಕೊಡಿ ಕಾಸ. ಇವ್ರು ಬೇರೆ ಪ್ರೆಸರ್ ಆಗ್ತಾವ್ರೆ, ಇನ್ನು ಹೋಗಿ ಅಮ್ಮನ ಅರೆಸ್ಟ್ ಮಾಡ್ಕೊಂಡೆ ಕರ್ಕೊಂಡು ಬರಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಕದ್ದಿರೋನು ಕಳ್ಳನಲ್ಲಿ ಇಸ್ಕೊಂಡ್ರೂ ಕಳ್ಳಿನೇ ಅಲ್ವಾ. ಹೋಗಿ ತಗೊಂಡ್ಬಿಟ್ಟು ಬರ್ತೀನಿ. ಇವ್ರದೇ ಒಂದು ದೊಡ್ಡ ತಲೆನೋವು ಹೋಗ್ಬಿಟ್ಟೈತೆ, ಇವ್ರ ಕೇಸೇ ಒಂದು ದೊಡ್ಡ ತಲೆನೋವು ಹೋಗ್ಬಿಟ್ಟೈತೆ ನನಗಂತೂ. ನೋಡೋಣ ಇರು, ಏನೋ ಒಂದು ಮಾಡಿ ಇದು ಮಾಡಿದ್ರೆ ಆಯಿತು. ಫಸ್ಟು ಕರ್ಕೊಂಡು ಬರ್ತೀನಿ. ಯಾರಿದ್ದೀರಾ ಮನೇಲಿ? ಯಾರಿದ್ದೀರಾ? ಹೇಳಿ ಏನು ಹೇಳಿ ಕದ್ದಿರೋ ದುಡ್ಡನ್ನ ಇಸ್ಕೊಂಡ್ಬಿಟ್ಟು ಖರ್ಚು ಮಾಡಿದ್ದೀವಿ, ನಮ್ಮ ಹತ್ರ ಇಲ್ಲ ಅಂದ ತಕ್ಷಣ ಪೊಲೀಸ್ನವ್ರು ಬಿಟ್ಬಿಡ್ತಾರೆ ಅಂತ ಅನ್ಕೊಂಡ್ಬಿಟ್ಟ. ಏನೋ ಅವಯ್ಯ ಕೊಡ್ತೀನಿ ಅಂತ ಹೇಳಿರೋದಕ್ಕೆ ನಾನು ಸುಮ್ಮನೆ ಇದ್ದೆ. ಆ ವಯ್ಯನ ಹತ್ರನೇ ದುಡ್ಡಿಲ್ಲ, ಅವಯ್ಯನೇ ಕೊಡಲ್ಲ ಅಂತ ಹೇಳ್ಬಿಟ್ಟು ಕೂತವನೆ. ನೋಡಿ, ನೀವು ಕದ್ದಿರೋ ದುಡ್ಡನ್ನ ಇಸ್ಕೊಂಡಿರೋದು ನಿಮ್ಗೆ ದೊಡ್ಡ ತಪ್ಪು. ಕಾನೂನು ಪ್ರಕಾರ ಗೊತ್ತಲ್ಲ, ಕಳ್ತನ ಮಾಡಿರೋ ಒಡವೆನ ತಗೊಳ್ಳೋದು, ಗಾಡಿನ ತಗೊಳ್ಳೋದು, ಇಲ್ಲ ದುಡ್ಡನ್ನ ತಗೊಳ್ಳೋದು, ಅದೆಲ್ಲನೂ ದೊಡ್ಡ ಅಪವಾದ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ನೀಟಾಗಿ ದುಡ್ಡು ಕೊಡ್ತೀರಾ, ಇಲ್ಲ ಪೊಲೀಸ್ ಸ್ಟೇಷನಾಗ ಬಂದು ಕೂತ್ಕೋತೀರಾ. ನಾನು ಪೊಲೀಸ್ ಸ್ಟೇಷನಾಗ ಕೂತ್ಕೊಳ್ಳೋದು ಅಂದರೆ ಹೆಂಗೆ ನಾನು ಪೊಲೀಸ್ ಸ್ಟೇಷನಾಗ ಬೇಡ ನನ್ನ ಮಗಳು ಎಲ್ಲೋ ಹೋಗೋಳೆ ನನ್ನ ಮಗಳಿಗೆ ಹೇಳ್ತೀನಿ ನನ್ನ ಮಗಳು ಒಡವೆ ಮಾಡಾಕಿದ್ದೆ ಅಷ್ಟೇನೇನಿಯಾ. ಕಳ್ಳತನದ ದುಡ್ಡಗೆ ಒಡವೆನೂ ಮಾಡಿಸ್ತೀರಾ, ಅಮ್ಮಂಗೆ ಮದುವೆನೂ ಮಾಡ್ತೀರಾ. ನಡಿ ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ. ಪ್ಲೀಸ್ ಬಿಟ್ಬಿಡಿ ನನ್ನ ಮಗಳು ಬರಲಿ, ಬಿಟ್ಬಿಡಿ ನಾನು ಹೆಂಗೋ ಕಾಸು ಅರೇಂಜ್ ಮಾಡ್ಕೊಡ್ತೀನಿ, ಬಿಟ್ಬಿಡಿ ಪ್ಲೀಸ್ ಈಗ ಸುಮ್ಮನೆ ಬಂದು ಜೀಪ್ ಹತ್ತತೀಯ, ಇಲ್ಲಾಂದ್ರೆ ಈಗ ಲೇಡಿ ಕಾನ್ಸ್ಟೇಬಲ್ನ ಕರೆಸ್ಬಿಟ್ಟು ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕಾ? ಕದ್ರೆ ದುಡ್ಡು ನಿಟ್ಕೊಬಿಟ್ಟು ಇದು ಮಾಡ್ತಾ ಇದ್ದೀರಾ. ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಬಂದ್ಬಿಟ್ಟು ನಮ್ಮ ಮೇಲೆ ರೈಸ್ ಆಗ್ತಾವ್ರೆ. ಏನೋ ಪಾಪ ಕಂಪ್ಲೇಂಟ್ ಇದಾಗ್ದಿದ್ದಂಗೆ ಹಂಗೆ ಬಗೆಹರಿಸೋಣ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಡ್ತಿದ್ದೀರಾ ನೀವು. ಅಯ್ಯೋ ತಪ್ಪಾಯ್ತು ತಪ್ಪಾಯ್ತು ನನ್ನ ಮಗಳಿಗೆ ಹೇಳ್ಬಿಟ್ಟು ಎಲ್ಲ ಇಸ್ಕೊಡ್ತೀನಿ ಬಿಡಿ ಬೇಕಿಲ್ಲ ಅಂತ ಹೇಳ್ದೆ ತಾನೆ, ಏನೂ ಬೇಕಿಲ್ಲ. ನಡಿ ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಚೆನ್ನಾಗಿ ಲೇಡಿ ಕಾನ್ಸ್ಟೇಬಲ್ ಬರಲಿ, ರುಬ್ಬಿಸ್ತೀನಿ ನಡಿ. ನನ್ನ ಮಾತು ಕೇಳಿ ಪ್ಲೀಸ್ ನನ್ನ ಮಾತು ಕೇಳಿ ಸುಮ್ಮನೆ ಬರ್ರಿ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಈ ಪೊದ್ದಿ ಸವಾಸ ನನಗೆ ಬೇಕಾಗಿತ್ತಾ? ಈ ಪೊದ್ದಿ ಸವಾಸನೇ ನನಗೆ ಬೇಕಾಗಿರ್ಲಿಲ್ವೇ? ಯಾಕೆ ಬೇಕಿತ್ತು ನಂಗೆ ಇದೆಲ್ಲನೂ? ಇದೆಲ್ಲ ಅವ್ರ ಅವಶ್ಯಕತೆ ತಾನೇ ಏನಿತ್ತು ನನಗಂತೂ. ಅಯ್ಯೋ ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನಂತೂ. ಕುತ್ಕೊಂಡೋಗಿ ಕೊಡಬಾರ್ದಾಗಿತ್ತು, ಜಮೀನು ಮಾರ್ದಾಗ ಕೊಟ್ಟಿದ್ರೆ ಆಯ್ತಿರ್ಲಿಲ್ವೇ? ಬಿದ್ದಿರೋ ದುಡ್ಡು ತಗೊಂಡು ಬಂದು ಕೊಡ್ಬೇಕಷ್ಟೇನೆ, ಇಲ್ಲ ಅಂತ ಹೇಳಿದ್ರೆ ನಾನು ದುಡ್ಡೆಲ್ಲ ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರು ನೀವು ಜಾಸ್ತಿ ಇದು ಮಾಡ್ತಾ ಇದ್ದೀರಾ. ನಾನು ದುಡ್ಡಿಲ್ಲ ನಾನು ಖರ್ಚು ಮಾಡಿಬಿಟ್ಟಿದ್ದೀನಿ. ಖರ್ಚು ಮಾಡಿರೋ ದುಡ್ಡನ್ನ ಎಲ್ಲಿಂದ ತಗೊಬಿಟ್ಟು ಬರನಿ? ಮೇಡಮ್ ಎಸ್ ಸರ್. ಮೇಡಮ್, ದುಡ್ಡನ್ನ ಇವ್ರ ಹತ್ರ ವಸೂಲಿ ಮಾಡಿಸಿ ಫಸ್ಟು. ತೆಗೆದು 4 ಸರಿಯಾಗಿ ಬಿಟ್ರೆ ಅವಳಷ್ಟು ಅವಳೆ ವಸೂಲಿ ಮಾಡ್ತಾಳೆ. ಬಿಡ್ರಿ, ಸರಿಯಾಗಿ 4 ಬಿಡ್ರಿ. ಏನ್ರಿ ಎಲ್ರಿ ಇಕ್ಕಿದ್ದೀರಾ ದುಡ್ಡನ್ನ? ಎಲ್ಲಿ ಇಕ್ಕಿದ್ದೀರಾ ದುಡ್ಡನ್ನ?
ಮೇಡಮ್ ಅದು ಮೇಡಮ್ ನಾನು ಅದನ್ನೆಲ್ಲ ಖರ್ಚು ಮಾಡಿಬಿಟ್ಟೆ ಮೇಡಮ್. ಅದನ್ನೆಲ್ಲ ಕೊಡೋಕೆ ನನ್ನ ಕೈಲಿ ಇಷ್ಟ ಇಲ್ಲ. ಅಲ್ಲ ಮೇಡಮ್, ಕೊಟ್ಟಿರೋ ನನ್ನ ಗಂಡನೇನಿಯ ಕೇಳ್ತಾ ಇಲ್ಲ ಕಾಸನ್ನ. ನೀವು ಅದು ಹೆಂಗ್ರಿ ಮೇಡಮ್ ಕೇಳ್ತಾ ಇದ್ದೀರಾ? ಕೊಟ್ಟಿರೋ ನನ್ನ ಗಂಡ ಕೇಳಬೇಕು, ಕೊಡೆ ಕಾಸನ್ನ ಕೊಡೆ ಅಂತ ಹೇಳ್ಬಿಟ್ಟು ನನ್ನ ಗಂಡ ಕೇಳಬೇಕು. ನನ್ನ ಗಂಡ ಕೇಳಿದಂಗೆ ನೀವೇನೇನಿಯ ಹಿಂಗೆಲ್ಲ ಇದ್ರೋಪ ಆಗ್ತಿದ್ದೀರಾ, ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಅಂತಂದರೆ ಏನು ಮಾಡ್ಬೇಕು ಹೇಳಿ ನಾನು? ನೋಡಿ, ನನ್ನ ಹತ್ರ ಅಂದ್ರೂ 10 ರೂಪಾಯಿ ಕಾಸು ನಂತಾಗಿಲ್ಲ. 10 ರೂಪಾಯಿನೂ ಇಲ್ಲ, ಬಿಟ್ಬಿಡಿ. ಏನ 10 ರೂಪಾಯಿ ಕಾಸಿಲ್ಲ? ಕದ್ದಿರೋದನ್ನ ಬಚ್ಚಿಕೊಳ್ಳೋದು ಎಷ್ಟು ತಪ್ಪು ಗೊತ್ತಾ? ಕಾಸಿಲ್ಲ ಅಂತೀಯಾ? ಅಯ್ಯೋ ಮೇಡಮ್, ನನ್ನ ಹತ್ರ ಕಾಸಿಲ್ಲ ಅಂತ ಹೇಳಿದ್ರೆ ನನ್ನ ಗಂಡು ಕೊಟ್ಟಿರೋ ಕಾಸನ್ನ ನೀವು ಯಾಕ್ರಿ ಮೇಡಮ್ ಹೊಡಿತೀರಾ? ಗಂಡು ಕೊಟ್ಟಿರೋ ಕಾಸು ನಿಯತ್ತಾಗಿದ್ರೆ ನಾವೇ ಕೊಡಿಯೋಣ? ಗಂಡು ಕೊಟ್ಟಿರೋ ಕಾಸು ಕಳ್ತನ ಮಾಡ್ಕೊಂಡು ಬಂದಿರೋ ಕಾಸಲ್ವಾ, ಅದಕ್ಕೆ ಹಾಕೊಂಡು ರುಬ್ತಿರೋದಲ್ವಾ? ಅಯ್ಯಯ್ಯಪ್ಪ ರೀ ಕಾಪಾಡ್ರಿ, ಹೊಡಿತಾವಳಿ ಅಮ್ಮ. ಲೇ ಪೊಲೀಸ್ ಕಣೆ ಅವರು, ಕಾಪಾಡಕ್ಕೆ ನನ್ನೇನು ಇದು ಅನ್ಕೋಬಿಟ್ಟ? ನಾನೇನು ಕಾಪಾಡಕ್ಕಾಯ್ತದೆ? ಸುಮ್ಮನೆ ಅಂತ ಹೇಳ್ಬಿಟ್ಟು ಕೊಡೆ ಕಾಸನ್ನ ಅಂದರೆ ಕೊಡೋದಿಲ್ವಲ್ಲ ನೀನು? ಹೇಳೋ, ಕಾಸು ಎಲ್ಲಿಕ್ಕಿದ್ಯಾ? ಏನು ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟ? ಎಲ್ಲ ಇಕ್ಕಿದ್ಯಾ ಕಾಸನ್ನ? ಎಲ್ಲ ಇಕ್ಕಿದ್ಯಾ ಬೊಗಳೆ? ಇಲ್ಲಾಂದ್ರೆ ಹಿಂಗೆ ಬೀಳ್ತಾನೆ ಇರ್ತವೆ ನೋಡು. ಸಂಜೆ ಒಳಗಡೆ ತಂದೇನ ಕೊಟ್ಟು ವಾಪಸ್ ಕೊಡಲಿಲ್ಲ ದುಡ್ಡು ಅಂದರೆ FIR ಫೈಲ್ ಮಾಡಿಬಿಟ್ಟು ಹಾಕೊಂಡು ಚೆನ್ನಾಗಿ ರುಬ್ತೀವಿ. FIR ಗೊತ್ತಲ್ಲ? ಕೋರ್ಟು ಕಚೇರಿ ಅಂತ ಹೇಳ್ಬಿಟ್ಟು ಅಲಿಬೇಕಾಯ್ತದೆ. ಸಾಯ ಗಂಟನೂ. ಮೇಡಮ್, ಒಡವೆ ಮಾಡಿಸ್ಕೊಂಡಿದ್ದೀನಿ ಮೇಡಮ್, ಒಡವೆ ಬೇಕಿತ್ತು ಅಂತ ಹೇಳ್ಬಿಟ್ಟು ಒಡವೆ ಮಾಡಿಸ್ಕೊಬಿಟ್ಟಿದ್ದೀವಿ. ಮಾಡಾಕ್ಬಿಟ್ಟು ಬಂದಿದ್ದೀವಿ ಮೇಡಮ್. ನನಗೂ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಕಾಸೆಲ್ಲ ಇಲ್ಲ ಮೇಡಮ್. ಒಂದು ವರ್ಷ ಟೈಮ್ ಅಲ್ಲ, ಒಂದು 6 ತಿಂಗಳು ಟೈಮ್ ಕೊಡಿ ಮೇಡಮ್. ನೀಟಾಗಿ ಒಂದು 6 ತಿಂಗಳಾಗೇನಿಯಾ ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಕಾಸು ತಂದು ಕೊಡ್ತೀವಿ. 6 ತಿಂಗಳು? ಅಯ್ಯಪ್ಪ ಮೇಡಮ್ ಬಿಟ್ಬಿಡಿ ಮೇಡಮ್ ಯಾಕೆ ಮೇಡಮ್ ಹಿಂಗೆ ಹೊಡಿತಾ ಇದ್ದೀರಾ? ಬಿಟ್ಬಿಡಿ ಮೇಡಮ್. ಕಾಸು ಕೊಡ್ಬೇಕಷ್ಟೇ ತಾನೇ ಮೇಡಮ್? ಕಾಸು ತಾನೇ ಮೇಡಮ್? ಕೊಟ್ಬಿಡ್ತೀನಿ ಮೇಡಮ್ ಕಾಸನ್ನ. ಮೇಡಮ್, ನನ್ನ ಮಗಳಿಗೆ ಫೋನ್ ಮಾಡಿಕೊಟ್ಟೆ ಮೇಡಮ್, ನನ್ನ ಮಗಳು ತಂದ್ಬಿಟ್ಟು ಕೊಡ್ತಾಳೆ ಮೇಡಮ್ ಕಾಸನ್ನ. ದಯವಿಟ್ಟು ಹಿಂಗೆಲ್ಲ ಮಾಡೋಕೆ ಹೋಗ್ಬಿಡಿ ಮೇಡಮ್. ಕಾಸು ತಾನೇ ಹಂಗೇನೇ ತಂದ್ಬಿಟ್ಟು ಕೊಟ್ಬಿಡ್ತಾಳೆ ಮೇಡಮ್. ನನ್ನ ಮಗಳಿಗೆ ನಾನು ಪೊಲೀಸ್ ಸ್ಟೇಷನ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಏನಿಯಾ ಹಾಗೆ ತಂದು ಕೊಟ್ಬಿಡ್ತಾಳೆ ಮೇಡಮ್. ನೀವೇನು ಬೇಜಾರು ಮಾಡ್ಕೊಬೇಡಿ ಮೇಡಮ್. ನಾನು ಅವಳ ತಗ ತರಿಸ್ತೀನಿ ಮೇಡಮ್. ನೀವು ಹಿಂಗೆ ಹೊಡಿದ್ರೆ ನಾನೇ ಇರೋಕ್ಕಿಲ್ಲ ಇನ್ನು ಕಾಸು ಮೇಡಮ್. ಎಲ್ಲಿಂದ ತಂದು ಕೊಡ್ತಾಳೆ ಮೇಡಮ್? ನೀವು ಹೊಡಿಯೋಕೆ ಹೋಗ್ಬೇಡಿ. ನನ್ನ ಮಗಳಿಗೊಂದು ಫೋನ್ ಹಾಕ್ಬಿಟ್ಟು ನಿಮ್ಮ ಅಮ್ಮ ಹಿಂಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ದೀವಿ ನಿಮ್ಮ ಅಮ್ಮನ್ನ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿ ಮೇಡಮ್. ಹಿಂಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹಿಂಗೆ ಬಂದ್ಬಿಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿ ಮೇಡಮ್. ಅವಳೇನೇ ತಂದ್ಬಿಟ್ಟು ಕಾಸಿಗೆ ಗೀಸಿ ಎಲ್ಲ ಹಿಂಗೆ ಕೊಟ್ಬಿಡ್ತಾಳೆ ಮೇಡಮ್. ಕೊಡ್ತಾಳೆ. ಮಾಡ್ತೀನಿ ಫೋನ್ನ. ಏನೋ ತಂದು ಕೊಡಲಿಲ್ಲ ಅಂದರೆ ಇಬ್ಬರು ಇಲ್ಲೇ ಜೈಲಿಗೆ ಕೊಳಬೇಕಾಗ್ತದೆ. ಕಳ್ಳಬಡ್ಡಿಗಳ ಎಷ್ಟು ಸುಳ್ಳು ಹೇಳ್ತೀರಾ ನೀವಂತೂ? ನ್ಯಾಯವಾಗ ಮೈ ಬಗ್ಸ್ಬಿಟ್ಟು ದುಡಿಯೋಕ್ಕೆ ಯೋಗ್ಯತೆ ಇಲ್ಲ. ಕಳ್ತನ ಮಾಡೋದಾ? ಪರವಾಗಿಲ್ಲ ನೀವೂನು. ಏಕೆ ಗಂಡ ಹೆಂಡತಿ ಮೈ ಬಗ್ಸ್ಬಿಟ್ಟು ದುಡಿದ್ರೆ ನಿಮ್ಗೆ ಏನಾದ್ರು ನೋವಾಗ್ತೈತಾ? ನಿಮ್ಮಿಬ್ರಿಗೂ ಎಂತೆಂಥರೋ ಮೈ ಬಗ್ಸ್ಬಿಟ್ಟು ದುಡಿದು ಇದು ಮಾಡ್ತಾರೆ. ನಿಮಗೆ ಮೈ ಬಗ್ಸ್ ದುಡಿಯೋಕ್ಕೆ ಯೋಗ್ಯತೆ ಇಲ್ವಾ ನಿಮಗೆ? ಇಲ್ಲ ಮೇಡಮ್, ಕಷ್ಟಪಟ್ಟು ದುಡಿತೀವಿ ಮೇಡಮ್, ಬಿಟ್ಬಿಡಿ ಮೇಡಮ್. ಕಷ್ಟಪಟ್ಟು ದುಡಿದಿರೋ ಕಾಸೆ ಮೇಡಮ್, ಬಿಟ್ಬಿಡಿ. ಏನೋ ಆಯಿತು ಮೇಡಮ್, ಏನೋ ಆಯಿತು. ನಾನೇನು ಕದ್ದಿಲ್ಲ ಮೇಡಮ್, ಇವ್ರು ಕದ್ದಿರೋದು. ನಂಗೆ ಕದ್ದಿರೋ ಕಾಸು ಅಂತ ಗೊತ್ತಿರಲಿಲ್ಲ ಮೇಡಮ್ ನನಗೆ. ಬಿಟ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಇದೊಂದು ಕಿತ ಬಿಟ್ಬಿಡಿ ಮೇಡಮ್. ದುಡ್ಡು ಸಂಜೆ ಅಷ್ಟೊತ್ತಿಗೆ ಬರಬೇಕು. ನಿನ್ನ ಮಗಳು ನಂಬರ್ ಹೇಳು, ಫೋನ್ ಮಾಡ್ತೀನಿ. ನೀನು ಯಾವ ಸೀಮೆ ಗಂಡ ತಗ್ಲಾಕ್ಸ್ಬಿಟ್ಟಲ್ಲ ನಾನು ಇಲ್ಲಿ? ಲೇ, ನಾನು ಹೇಳಿಲ್ವೇನೆ ಪೊದ್ದಿ ಭಾಳ ಡೇಂಜರ್ ಅವಳೆ, ಹುಷಾರಾಗಿರ್ಬೇಕು ಹಂಗೆ ಹಿಂಗೆ ಅಂತ ನಾನು ಹೇಳಿಲ್ವೇನೆ? ಅವಳು ಭಾಳ ಅಂದರೆ ಭಾಳ ಡೇಂಜರ್ ಕಣೆ ಅವಳು. ಅಷ್ಟು ಸುಲಭದೊಳಲ್ಲ ಅವಳು, ಬೋಲೇ ಡೇಂಜರ್ ಅವಳಂತೂ. ನೋಡು, ಅವಳು ದುಡ್ಡು ಕದ್ದಿದ್ದಕ್ಕೆ ಇವತ್ತು ಇಷ್ಟೆಲ್ಲ ಆಗಿದ್ದು ನಮಗೆ. ನೋಡು, ಈ ಹಂಗಾರ ಮಾಡೋ 10 ಲಕ್ಷ ರೂಪಾಯಿ ವಾಪಸ್ ಕೊಟ್ಬಿಡು. ನಮ್ಮ ಜಮೀನು ಕಾಸೆಲ್ಲ ಬಂದಾಗ ದೇವ್ರನ್ನೇ ಕೊಟ್ಬಿಡ್ತೀನಿ. ಜಮೀನು ಕಾಸೆಲ್ಲ ನನಗೆ ಬಂದಾಗ ನೀನು ಕೊಡಲಿಲ್ಲ ಅಂದರೆ ಬೇಕಾದ್ರೆ ಮಂತಕ್ಕೆ ಬಂದು ಮಾತಾಡಿವಂತೆ. ಹೆಂಗಾನ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ. ಇನ್ನೇನು ಮಾರಕ್ಕೆಲ್ಲ ಸಿದ್ಧತೆಗಳು ನಡೆದವೆ. ಆದಷ್ಟು ಬೇಗ ಮಾರದೇನೇ, ತಲೆ ಕೆಡಿಸ್ಕೋಬೇಡ. ನನಗಂತೂ ಸಾಕು ಹೋಗ್ಬಿಟ್ಟೈತೆ. ನನಗಂತೂ ಎಷ್ಟು ಅಂತ ಇನ್ನೂ ನೋಡೋಕ್ಕಾಯ್ತದೆ. ನನಗಂತೂ ಇವನ್ನೆಲ್ಲ ನೋಡಿ ಹುಚ್ಚಿಡ್ದೋಗ್ಬಿಟ್ಟೈತೆ. ನನಗಂತೂ ಹುಚ್ಚಿಯಾಗೋಗ್ಬಿಟ್ಟಿದ್ದೀನಿ ನಾನಂತೂ. ಈ ಬಾಳಿ ಏನಕ್ಕೆ ಬೇಕಾಗಿತ್ತು ನನಗಂತೂ? ನಿನ್ನನ್ನು ಕಟ್ಕೊಳ್ಳೋದಕ್ಕೆ ನಾನು ನೆಮ್ಮದಿ ಒಬ್ಬಳೇ ಇರ್ಬೋದಿತ್ತಲ್ಲ. ಏನೋ ಗಂಡ ಅಂತ ಕಟ್ಕೊಂಡಿದ್ದಕ್ಕೆ ಇಷ್ಟಪಟ್ಬಿಟ್ಟು ಬಿಡು ಪರವಾಗಿಲ್ಲ ನೋಡ್ಕೊತಾನೆ ಅಂದರೆ ಇವಾಗ ಕರ್ಕೊಬಿಟ್ಟು ಒಂದು ಜೈಲಾಗ ಕೂರಿಸಿದ್ದೀನಿ ಏನಯ್ಯ. ನಡಿ ಮಾಡ್ತೀನಿ ನಿನ್ಗುನ್ವೆ. ನೋಡು ಹೆಂಗೆ ಹೊಡಿತಾವಳೆ, ಸುಮ್ಮನೆ ಕುಂತವನಿ ಕುಂತಿದ್ದ ಜಾಗದಾಗಿ. ಇನ್ನೇನೇ ಮಾಡೋಕ್ಕಾಯ್ತದೆ? ಪೊಲೀಸರನ್ನ ಹಿಡ್ಕೊಂಡು ಹೊಡಿಯೋಕ್ಕಾಯ್ತದೆ? ಅವ್ರು ಪೊಲೀಸರು ಕಂಡ್ಲಿ, ಅವರು ಏನು ಪಕ್ಕದ ಮನೇಳ? ಮುಚ್ಚ್ರಿ ಬಾಯ್ನ. ಈಗ ಆಗಿರೋ ಕೆಲಸ ಮಗಳು ಒಡವೆ ಬೇರೆ ಅರ್ಜೆಂಟಾಗಿ ಮಾಡ್ಕೊಡ್ಬೇಕು. ಇಲ್ಲಿ ಒಂದು 10 ಲಕ್ಷ. ನನಗಂತೂ ಇನ್ನು 10 ಲಕ್ಷ ಒಂದ್ಸಕ್ಕೂ ಹಾಕಿಲ್ಲ, ಏನೂ ಹಾಕಿಲ್ಲ. ಅವ್ನು ಜೈಲಾಗೆ ಬಿದ್ದಿರಲಿ, ಈ ಪೊದ್ದಿ ಮನೆಗೆ ಬಿದ್ದಿರಲಿ, ನನಗೇನಂತೆ ಬಿಡು. ನಾನಂತೂ ಹೋಗಿ 10 ಲಕ್ಷ ಕೊಟ್ಬಿಟ್ಟು ಬಿಡ್ಸಕ್ಕಂತೂ ಆಗಕ್ಕಿಲ್ಲ. ಪೊದ್ದಿಗೆ ಹೇಳ್ಬಿಡ್ತೀನಿ. ಈ ಮನೆನಾಗೇನೇನಿಯ ಇಬ್ಬರು ಇದು ಬಿಡೋಣ. ನನ್ನ ಕೈಲಿ 10 ಲಕ್ಷ ಕೊಡೋಕೆ ಹಾಕಿಲ್ಲ, 8 ಲಕ್ಷ ಕೊಟ್ಟಿದ್ದೀನಲ್ಲ, ಹಂಗೆ ಅನ್ಕೊಂಡು ಸುಮ್ಮನಾಗು. 10 ಲಕ್ಷ ರೂಪಾಯಿ ಏನು ಕೊಡಲ್ಲ, ಈ ಮನೆಗೆ ಇದು ಬಿಡು ಅಂತ ಹೇಳ್ಬಿಡ್ತೀನಿ. ಅಲ್ಲ ಒಯ್ಯ, ಯಾಕೆ 10 ಲಕ್ಷ ರೂಪಾಯಿ ಎತ್ಕೊಂಡು ಓಡೋಗ್ಬೇಕಿತ್ತು? ನನ್ನ ಮಗಳು ಭಾಳ ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗ್ರಾಚಾರ ಕೆಟ್ಟು ನನ್ನ ಮಗ ಅವನಂತೂ ಬೇಡ. ನನಗಂತೂ ಏನೂ ಬೇಡ. ಹೇಳ್ಬಿಡ್ತೀನಿ ಪೊದ್ದಿಗೆ ಬರ್ಲಿರು. ಈಗ ತಾನೇ 20 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ. 20 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಈಗ ತಿರುಗಿ ಅರ್ಥಕನ ಹೋಗ್ಬಿಟ್ಟು 10 ಲಕ್ಷ ಕೇಳಿದ್ರೆ ಎಲ್ಲಿಂದ ತೀರಿಸಲಿ ನಾನು? ನನ್ನ ಕೈಲಾಗಕ್ಕಿಲ್ಲ. ಈ ಮನೆ ಇಬ್ಬರು ಹಂಚ್ಕೊಳ್ಳೋಣ ಅಷ್ಟೇ. ಏನತ್ತಮ್ಮ ಜೋರಾಗಿ ಎಗರಾಡ್ತಿದ್ದೆ? ನನ್ನ ಗಂಡ ಸಾಚ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಾಯ್ತು ಎಲ್ಲನೂ? ಲೇ ಪೊದ್ದಿ, ನಂಗೆ ಉರಿಸ್ಬೇಡ, ಸುಮ್ಮನೆ ಇದ್ಬಿಡು ನೀನು. ಯಾಕೆ ಉರಿಸ್ಬೇಡ? ನೀನು ಉರ್ಸೋದೇನು ಹೊಸಿ ಕಡಿಮೆ ಉರಿಸ್ತೀಯ? ನೀನು ಶಾನೆ ಜೋರಾಗಿ ಹೆಂಗೆ ಉರಿಸ್ತೀಯ ಬಿಡು. ನಡು 10 ಲಕ್ಷ ರೂಪಾಯಿ ಕೊಡ್ಲಿಲ್ಲ. ನಿನ್ನ ಗಂಡೆ ಈಚೆ ಕಡೆಗೆ ಬರಲ್ಲ, ಒಳಗಡೆ ಇರ್ತಾನೆ.
ನನ್ನ ಗಂಡ ಈಚೆ ಕಡೆಗಿದ್ದು ಅವ್ನು ಸಂಪಾದನೆ ಮಾಡೋದು ಅಷ್ಟಾಗೆ ಐತೆ. ಅವ್ನು ಈಚೆ ಕಡೆ ಇದ್ಬಿಟ್ಟು ಏನು ಮಾಡಬೇಕು, ಒಳಗಡೆ ಇರಲಿ ಬಿಡು. ನೋಡು, ಈ ಮನೆಯ ನನಗೆ ಬಿಟ್ಕೊಡ್ತೀನಿ ಅಂತೇಳಿ 10 ಲಕ್ಷ ರೂಪಾಯಿ ಇದು ಮಾಡಿದ್ವಲ್ಲ, ಡೀಲ್ ಮಾಡ್ಕೊಂಡಿದ್ವಲ್ಲ, ಆ 10 ಲಕ್ಷ ರೂಪಾಯಿ ನನ್ನ ಕೈಲಿ ಕೊಡೋಕ್ಕಾಗಿಲ್ಲ. ಈ ಮನೆಯ ನೀನೇ ಮಡಿಕೊಬಿಡು. ನೀನು ಈ ಮನೆಯಾಗಿರು, ನಾನು ಈ ಮನೆಯಾಗಿರ್ತೀನಿ. ಈಚೆ ಕಡೆ ಬೇಕಾದ್ರೆ ಹೊಲಗಳು ಮಾತ್ರ ಸಪ್ರೇಟ್ ಇರಲಿ. ಮನೆ ದುಡ್ಡು ಬಂದಿದ್ದ ಕಾಲಕ್ಕೆ ನೀನು ಕೊಟ್ಟು ನೀನು ತಗೋ, ಇಲ್ಲ ನಾನು ಕೊಟ್ಟು ನಾನು ತಗೋತೀನಿ. ಈಗ ಸದ್ಯಕ್ಕೆ ನನ್ನ ಹತ್ರ ಅಂತೂ ಕಾಸು ಪಾಸು ಏನೂ ಇಲ್ಲ. 10 ಲಕ್ಷ ನಾನು ಕಷ್ಟದಾಗಿದ್ದೀನಿ. ನಿನಗಂತೂ ನನ್ನ ಕೈಲಿ ಕೊಡೋಕ್ಕಾಗಿಲ್ಲ. ನೀನು ಇದೇ ಮನೆಗೆ ನೀ ಇರು. ನಿನ್ನ ಮನೆಯೂ ನನ್ನ ಮನೆ ಅಂತ ಹೇಳ್ಬಿಟ್ಟು ಜಾಯಿಂಟಾಗೆ ಮಾಡಿಸ್ಕೊಬಿಡೋಣ. ಓಹ್ ಅತ್ತೆ, ಯಾಕೆ ಇಷ್ಟು ಬೇಗ ಸುಸ್ತಾಗಿ ಹೋಗ್ಬಿಟ್ರಾ? ಸಾಕಾಗೋಗ್ಬಿಡ್ತಾ ನಿಮ್ಗಂತೂ? ಹಬ್ಬ ಏನೋ ಸಾಧನೆ ಮಾಡಿ ಹಂಗೆ ಎಲ್ಲನ ಮಾಡ್ತೀರಾ ಅಂತ ಅನ್ಕೊಂಡೆ. ಸಮಾಧಾನ ಮಾಡ್ಕೊಳ್ಳಿ. ಪೊಲೀಸರು ಏನೋ ಹುಡುಕ್ಬಿಟ್ಟು ಕಾಸ ಕೊಡಿಸ್ತೀನಿ ಅಂತ ಹೇಳವ್ರೆ. ಕೊಡಿಸ್ತಾರಂತೆ ಕಾಸ. ಸಂಜೆ ಗಂಟೆ ನೋಡೋಣ. ಕೊಡಿಸ್ಲಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಶುರು ಮಾಡ್ಕೊಳ್ಳೋಣ. ಪೊದ್ದಿ, ಆದಷ್ಟು ಬೇಗ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸು. ನನ್ನ ಮಗಳು ಅವ್ರಿಗೆಲ್ಲನೂ ಅವರು ಗಂಡುಗಳ ಜೊತೆ ಚೆನ್ನಾಗಿರಬೇಕು. ನನಗೆ ಅರ್ಜೆಂಟ್ ಐತೆ. ಈ ಮನೆ ಬೇಕಾದ್ರೆ ಜೊತೆಗೆ ಇದ್ರು ಆಯಿತು, ನನಗೇನು ಬೇಜಾರಿಲ್ಲ ಜೊತೆಗಿದ್ರು. ಆದರೆ ಅದೇ ಅರ್ಜೆಂಟಾಗಿ ರಿಜಿಸ್ಟ್ರೇಷನ್ ಆಗಬೇಕು ಅಷ್ಟೇ. ನಿನಗೆ ಕೊಟ್ಟು ಮಾತಕ್ಕೆ ತಪ್ಪಳಲ್ಲ ಈ ಪೊದ್ದಿ. ನಂದು ಅಂತ ನನಗೆಲ್ಲ ಬಂದಮೇಲೆ ಆರಾಮಾಗಿ ಮಾಡಿಸ್ಕೊಡ್ತೀನಿ. ಸಂಜೆ ಗಂಟೆ ನೋಡ್ತೀನಿ. ಅಕಸ್ಮಾತ್ ಕಾಸು ಗೀಸು ಏನಾರ ಬರಲಿಲ್ಲ 10 ಲಕ್ಷ ಅಂತ ಹೇಳಿದ್ರೆ ಬಿಟ್ಬಿಟ್ಟು ಈ ಮನೇನು ಜಾಯಿಂಟಾಗಿ ಮಾಡಿಸ್ಕೊಳ್ಳೋಣ. ಇನ್ನು ಉಳಿದಿರೋ ಆಸ್ತಿಗಳೆಲ್ಲನೂ ಅವ್ರವ್ರ ಪಾಡಿಗೆ ಅವ್ರವ್ರು ಮಾಡಿಸ್ಕೊಳ್ಳೋಣ. ಎಲ್ಲ ಸೊರೈತದೆ ಅಷ್ಟೇ. ಇನ್ನಿದಕ್ಕಿನ್ನು ನಾನು ಇನ್ನೇನು ಹೇಳೋಕ್ಕಾಯ್ತದೆ ಹೇಳು? ಸರಿ ಆಯಿತು. ತಿರು ಕಯ ಅಂತ ನಾಯಿ ಬಂದಂಗೆ ಬರ್ಬೇಡ ನನ್ನ ಮೇಲೆ. ಈಗಲೇ ಹೇಳಿದ್ದೀನಿ, ನನ್ನ ಕಷ್ಟ ನನಗೆ. ನೀನು ಏನು ತಿರು ನಾಯಿ ಆಡ್ದಂಗೆ ಆಡೋದು, ಅದು ಇದು ಮಾಡೋದು ಅವೆಲ್ಲ ಏನು ಮಾಡೋಕೆ ಹೋಗ್ಬೇಡ, ಸರಿನಾ? ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ. ನಿನಗೆ ಕಾಸು ಕಿಸ್ ಬಗ್ಗೆ ಏನು ಮಾತಾಡಬೇಡ. ಆಯಿತು ಹೇಳಿ. ಈ ಅಮ್ಮಂಗೆ ಅಲ್ಗೂ ಫಿಟ್ಟಿಂಗ್ ಇಕ್ಕನ ಅಂತ ಅನ್ನಿಸ್ತೈತೆ. ಈ ಅಮ್ಮಂಗೆ ಈ ಅಮ್ಮನ ಸೌತಿ ಬಗ್ಗೆ ನಾನು ಯಾಕೆ ಈಗಲೇ ಒದ್ದಾಡ್ಕೊಂಡವಳೆ. ಇನ್ಯಾಕೆ ಒದ್ದಾಡೋದು? ಅವಳಷ್ಟು ಅವಳೆ ತಿಳ್ಕೊಂಡ್ಲಿ. ನಾನೆಲ್ಲ ಹೇಳೋದು, ತಂದಿಕ್ಕೋದು, ಫಿಟ್ಟಿಂಗ್ ಇಕ್ಕೋದು ಇದ್ರ ಅವಶ್ಯಕತೆ ಎಲ್ಲ ಐತಾ? ಬ್ಯಾಡ ಪದ್ದಿ, ನಿನ್ನ ಜೀವನ ನೀನು ನೋಡ್ಕ. ಆ ಅಮ್ಮಂಗೆ ಗೊತ್ತಾಗೋ ಟೈಮಾಗ ಗೊತ್ತಾಯ್ತದೆ. ಇಲ್ಲ ಅಂದರೆ ಹಂಗೆ ಬಿದ್ದಿರಲಿ, ಅವ್ರವ್ರ ಕರ್ಮ.